ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವ ಸಾಸು ಬಳಸಲ್ದ ಗೋಬಿ ಮಂಚೂರಿ ಮಾಡತ್ತೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇಲ್ಲಿ ಗೋಬಿ ಮಂಚೂರಿ ಮಾಡೋಕ್ಕೆ ಒಂದು ಗೋಬಿ ತೊಗೊಂಡಿನಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿ. ನೋಡಿ, ಒಂದು ಪ್ಲೇಟ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದು ಗೋಬಿ ಒಂದು ಬೌಲ್ ಒಳಗೆ ಹಾಕ್ಕೊಂಡೀನಿ. ಹಾಗೆ ಬಿಸಿನೀರು ಹಾಕ್ಕೊಳಕತ್ತೀನಿ. ನಾನು ಕುದಿ ಬಂದ ಬಿಸಿ ನೀರು ಹಾಕ್ಕೊಂಡೀನಿ. ಬಿಸಿನೀರು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡೀನಿ. ಹುಳಾತಿ ಇದ್ರೆ ಮ್ಯಾಗ ಬರ್ತಾವೆ. ಮತ್ತು ಹಾಗೆ ಔಷಧಿ ಹೊಡೆದಿರ್ತಾರೆ. ಇದನ್ನೆಲ್ಲ ಹಾಕಿ ನೋಡಿ, ಒಂದೆರಡು ನಿಮಿಷ ಬಿಸಿನೀರೊಳಗೆ ಬಿಟ್ಟಿದ್ದು ನಾನು ಮಿಕ್ಸ್ ಮಾಡಿ ಇವಾಗ ತೆಗಿಯಾಕತ್ತೀನಿ. ನೋಡಿ, ನೀರೊಳಗಿನೆಲ್ಲ ಗೋಬಿ ತೆಗೆದು ಒಂದು ಸಾನಿಗೆ ಒಳಗೆ ಹಾಕ್ಕೊಂಡೀನಿ. ಈ ಕಡೆ ಒಂದು ಬೌಲ್ ಒಳಗೆ ಕಾರ್ನ್ಫ್ಲೋರ ಹಾಕ್ಕೊಳಕತ್ತೀನಿ. ನಾನು ಒಂದು 3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ ಹಾಕ್ಕೊಂಡೀನಿ. ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಇವಾಗ ಇದರೊಳಗೆ ನಾನು ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. 3 ಸ್ಪೂನ್ ಅಷ್ಟು. ಮೈದಾ ಹಿಟ್ಟು ಹಾಕಿಬಿಟ್ಟು ಹಾಗೆ ಇಲ್ಲಿ ಖಾರದ ಪೌಡರ್ ಹಾಕ್ಕೊಳಕತ್ತೀನಿ 1 ಸ್ಪೂನ್ ಅಷ್ಟು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಹಾಗೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಕತ್ತೀನಿ. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸಾಕತ್ತೀನಿ. ನೋಡಿ, ಅಷ್ಟು ಒಮ್ಮೆ ನೀರು ಹಾಕ್ಕೊಬಾರ್ದು, ಮತ್ತು ಅಳ್ಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸಿ ಇಟ್ಕೊಂಡಿನಿ. ನೋಡಿ, ಈ ಥರ. ಇವಾಗ ಸಾನಿಗೆ ಒಳಗೆ ಬಸಿಯಾಕಿಟ್ಟಿದ್ದು ಗೋಬಿ ಹಿಟ್ಟೊಳಗೆ ಹಾಕ್ಕೊಳಕತ್ತೀನಿ. ಹಿಟ್ಟೊಳಗೆ ಹಾಕಿಬಿಟ್ಟು ಎಲ್ಲ ಇವನ್ನ ಮಿಕ್ಸ್ ಮಾಡಕತ್ತೀನಿ. ಎಲ್ಲ ಗೋಬಿ ಒಳಗೆಲ್ಲ ಹಿಟ್ಟು ಹೊಂದ್ಕೋಬೇಕು, ಎಲ್ಲ ಕೂಡಬೇಕದ. ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದು ನಾನು. ಎಣ್ಣೆ ಕಾದಿತ್ತು, ಎಣ್ಣೆ ಒಳಗೆ ಒಂದೊಂದು ಹಾಕ್ಕೊಳಕತ್ತೀನಿ. ನೋಡಿ, ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನೋಡಿ ಹೊಳಿಸಿ ಹಾಕಾಕತ್ತೀನಿ. ಹೊಳಿಸಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆದ್ಮ್ಯಾಗ ಇವಾಗ ನೋಡಿ ಸ್ವಲ್ಪ ಕರೆದು ತೆಗೆದು ಒಂದು ಕೇಶು ಪೇಪರ್ನಾಗ ಹಾಕ್ಕೊಳಕತ್ತೀನಿ. ಎಣ್ಣೆಲ್ಲ ಬಸಿತಿತ್ತೇಳಿ ನೋಡಿ, ಅಷ್ಟು ಅದೇ ಥರ ಕರೆದ ಇಟ್ಕೊಂಡಿದ್ದು ನಾನು. ಈ ಕಡೆ ಒಂದು ಬಟ್ಟೆ ಒಳಗೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ ಹಾಕ್ಕೊಂಡೇನಿ. ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ಇದನ್ನ ಕಲಿಸಿ ಇಟ್ಕೊಂಡಿನಿ. ಇವಾಗ ಇಲ್ಲಿ ಒಂದು ಕಡಾಯಿ ಒಳಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿಬಿಟ್ಟು ಒಂದೆರಡು ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿನಿ. ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಶುಂಠಿ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇವನ್ನೆಲ್ಲ ಫ್ರೈ ಮಾಡಾಕತ್ತೀನಿ. ನೋಡಿ, ಇವಾಗ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೀನಿ. ಈರುಳ್ಳಿ ಹಾಕಿಬಿಟ್ಟು ಇದನ್ನೆಲ್ಲ ಫ್ರೈ ಮಾಡಕತ್ತೀನಿ.
ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವಾಗ ಒಂದು ಅರ್ಧ ಕ್ಯಾಪ್ಸಿಕನ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವನ್ನೆಲ್ಲ ಫ್ರೈ ಮಾಡಿ, ಹಾಗೆ ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೀನಿ, ಖಾರದ ಪೌಡರ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಕಲಿಸಿಟ್ಟಿದ್ದ ಕಾರ್ನ್ಫ್ಲೋರ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ. ನಾನು ಫುಲ್ಲ ಗಟ್ಟಿ ಆಗುತ್ತೆ ಕಾರ್ನ್ಫ್ಲೋರ್ ಹಾಕಿದಾಗ ಅಂತೇಳಿ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಟೀನಿ. ನಾನು ಸ್ವಲ್ಪ ಗಟ್ಟಿಗಾಕ ನೋಡಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕುದಿಯೋಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ ಅಂತೇಳಿ ಕುದಿಯೋಕೆ ಬಿಟ್ಟಿದ್ದೆ ನಾನು. ನೋಡಿ ಕುದ್ದ ಸ್ವಲ್ಪ ಗಟ್ಟಿ ಆಗೈತಿ. ಇದರೊಳಗೆ ಗೋಬಿ ಹಾಕ್ಕೊಳಕತ್ತೀನಿ. ಗೋಬಿ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಕತ್ತೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ಎಲ್ಲ ಮಿಕ್ಸ್ ಮಾಡಿ ನೋಡಿ. ಯಾವ ಸಾಸು ಬಳಸಲ್ದ ಗೋಬಿ ಮಂಚೂರಿ ಎಷ್ಟು ಮಸ್ತಾಗಿ ಆಗೈತಿ. ಇವಾಗ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳಕತ್ತೀನಿ. ನೋಡಿ ಎಷ್ಟು ಮಸ್ತಾಗಿ ಗೋಬಿ ಮಂಚೂರಿ ಆಗೈತಿ. ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ನೋಡಿ ಯಾವ ಸಾಸು ಬಳಸಲ್ದ ಎಷ್ಟು ಮಸ್ತಾಗಿ ಗೋಬಿ ಮಂಚೂರಿ ಆಗೈತಿ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿರ್ತೈತೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.